ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಗೂ ಫಸ್ಟ್ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಮನೆ ಅನ್ನೋದೊಂದು ಕನಸಾಗಿರುತ್ತೆ. ನಮಗೂ ಕೂಡ ಮನೆ ಅನ್ನೋದು ಕನಸಾಗಿತ್ತು. ಈ ಮನೆ ನನಸಾಗೋದಕ್ಕೆ ಮೇನ್ ರೀಸನ್ ಅಂದರೆ ಕಲ್ಲಳ್ಳಿಲಿರೋ ಭೂವರಾಯಸ್ವಾಮಿ. ಹೌದು, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೈಟ್ ತೊಗೊಳ್ಳೋ ವಿಚಾರದಲ್ಲಾಗಿರ್ಬೋದು, ದುಡ್ಡಿನ ವಿಷಯದಲ್ಲಾಗಿರ್ಬೋದು. ಆದರೆ ನಾವು ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ 1 ಇಯರ್ ಅಷ್ಟರಲ್ಲಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಹೋದಾಗ ನಾವು ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಆದಮೇಲೆ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇಟ್ಟಿಗೆನ ಸಂಪು ಮತ್ತು ದೇವ್ರ ಮನೆಗೆ ಹಾಕಿದ್ದೀವಿ. ಈಗ ನಮ್ಮ ಮನೆ ಕಂಪ್ಲೀಟಾಗಿ 2 ಮಂತ್ಸ್ ಆಗಿದೆ. ಈಗ ಫೈನಲಾಗಿ ಒಂದು ಸತಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಬೇಕು. ನಿಮಗೂ ಇದೇ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಹೋಗಿ ಸಂಕಲ್ಪ ಮಾಡ್ಕೊಂಡು ಬನ್ನಿ. ಅದಲ್ಲದೆ ನಾವು ಮೇಲ್ಕೋಟೆಗೂ ಹೋಗಿದ್ವಿ. ಮೇಲ್ಕೋಟೆಗೂ ಹೋಗಿದ್ದು ಬಂದರೆ ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ನಾವು ಈಗ ಕಂಪ್ಲೀಟ್ ಆಗಿದೆ. ಫೈನಲಾಗಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಬೇಕು. ಅದು ಕೂಡ 1 ಇಯರ್ ಅಷ್ಟರಲ್ಲಿ ಹೋಗಿ ಮಾಡಿಸ್ಕೊಂಡು ಬರ್ಬೋದು. ನಾವು ಮುಡುಪು ಅಂತ ಕಟ್ಟಿದ್ದೀವಿ. ಅದನ್ನು ಕೂಡ ತೊಗೊಂಡೋಗಿ ಕಲ್ಲಳ್ಳಿಲಿರೋ ಭೂವರಾಯಸ್ವಾಮಿಗೆ ಕೊಡಬೇಕು. ಸೊ ಇದು ನಮ್ಮ ಮನೆ. ನೀವಿಲ್ಲಿ ನೋಡ್ತಾ ಇರೋದು ಕಲ್ಲಳ್ಳಿ ಭೂವರಾಯಸ್ವಾಮಿ. ಸೊ ನಮ್ಮ ಮನೆ ಈಗ ನನಸಾಗಿದೆ ಅಂದರೆ ಅದಕ್ಕೆ ಮೇನ್ ಕಾರಣನೇ ಈ ದೇವರು. ಸೊ ನೀವು ಕೂಡ ಯಾರಾದರೂ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಒಂದು ಸಲ ಹೋಗಿ, ನಿಮ್ಮ ಕನಸು ಬೇಗ ಈಡೇರುತ್ತೆ. ನಮ್ಮ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾವು ಇವತ್ತು ಸ್ವೀಟ್ ಮುಖಾಂತರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಭೀಮ್ ಅಮಾವಾಸ್ಯೆ, ಅದಕ್ಕೋಸ್ಕರ ನಮ್ಮಮ್ಮ ಇವತ್ತು ಪಾಯಸ ಮಾಡ್ತಾಯಿದ್ದಾರೆ. ಪಾಯಸನ ನಾವು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತೀವಿ. ಮೊದಲಿಗೆ ನೀವು ಒಂದು ಪಾತ್ರೆಗೆ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಶಾವಿಗೆ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ಬೇಯಿಸ್ಕೊಂಡ್ರೆ ನಿಮಗೆ ಪಾಯಸ ಒಂದು 10 ಮಿನಿಟ್ಸ್ ಅಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ. ಇಲ್ಲಿ ಶಾವಿಗೆ ಬೆಂದಿದೆ. ಈ ಬೆಂದಿರೋದಕ್ಕೆ ನಾವೀಗ ಹಾಲು ಸೇರಿಸ್ಕೊತಿದ್ದೀವಿ. ನಮ್ಮಮ್ಮ ಯಾವುದೇ ಮೆಜರ್ಮೆಂಟ್ ಇಟ್ಕೊಳ್ಳಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಸೊ ಅವ್ರು ಹಾಲು ಹಾಕ್ತಿದ್ದಾರೆ. ಆಮೇಲೆ ಇದಕ್ಕೆ ನಾವು 1 ಲೋಟ ಅಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀವಿ, ಅಂದರೆ ಚಿಕ್ಕ ಲೋಟ. ಮತ್ತು ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀವಿ. ಕೊನೆಯದಾಗಿ ಪಾಯಸ ಈ ರೀತಿ ರೆಡಿಯಾಗಿದೆ. ಈ ಯೂಟ್ಯೂಬ್ ಚಾನಲ್ ನಮ್ಮಮ್ಮಂಗೋಸ್ಕರ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.